Welcome back to SPM English tutorial. Today we are going to discuss about LBA questions of English for SSLC students. Okay. Today hero lesson ನಾವು LBA questions ಬಗ್ಗೆ ನಾನು ಕ್ಲಾಸ್ ಮಾಡೋಣ. ಲಾಸ್ಟ್ ಪಾರ್ಟ್ 1 ಪಾರ್ಟ್ 2 ನಾನು ಮಾಡಿದ್ದೆ ಆಲ್ರೆಡಿ. ಓಕೆ. ಸೊ ಈಗ ಪಾರ್ಟ್ 3ಗೆ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಪಾರ್ಟ್ 1 ಪಾರ್ಟ್ 2 ವಾಚ್ ಮಾಡಿದ್ರೆ ಪಾರ್ಟ್ 3 ನೀಟಾಗಿ ನಿಮ್ಗೆ ಅರ್ಥ ಆಗತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಏಕೆಂದ್ರೆ ಅಲ್ಲೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ದೀನಿ ಮಕ್ಕಳ. ಓಕೆ, ಸೊ ಹಾಗಾಗಿ ಇಟ್ ಈಸ್ ಬೆಟರ್ ಟು ಗೋ ಥ್ರೂ ದಿಸ್ ಫಸ್ಟ್ ಪಾರ್ಟ್ 1 ಪಾರ್ಟ್ 2. ಓಕೆ. ಓಕೆ, ಸೊ ಫಸ್ಟ್ ಇಲ್ಲಿ ಏನಿದೆ, ಆಕ್ಚುಲಿ ಕುಸುಮ ವಾಂಟೆಡ್ ಟು ಡ್ಯಾಶ್ ಬೈ ಅಂಡ್ ಬೈ. ಓಕೆ, ಬೈ ಅಂಡ್ ಬೈ ಎ ಸೆಟ್ ಆಫ್ ಪೆನ್ಸ್ ಅಂತ ಇದೆ. ಸೆಟ್ ಆಫ್ ಪೆನ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಾವು ವಾಟ್ ಈಸ್ ಹೋಮೋಫೋನ್ಸ್? ಹೋಮೋಫೋನ್ಸ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಹೋಮೋಫೋನ್ಸ್ ಅಂದ್ರೆ ಒಂದು ವರ್ಡ್ ಇದೆ. ಓಕೆ, ಆ ವರ್ಡ್ ಪ್ರೊನೌನ್ಸಿಯೇಷನ್ ಹೇಗಿರುತ್ತೆ ಅಂದ್ರೆ ಸೇಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಬೈ ಅಂತ ಇದೆ, ಬೈ ಅಂಡ್ ಬೈ ನೋಡಿ, ಸೇಮ್ ಸೌಂಡ್ ಬಟ್ ಏನು ಡಿಫರೆಂಟ್ ಸ್ಪೆಲ್ಲಿಂಗ್ ಇದೆ ನೋಡಿ. ಸ್ಪೆಲ್ಲಿಂಗ್ ಇದೆಯಲ್ವಾ ನೋಡಿ, ಇಲ್ಲಿ ಬೈ BUY ಇದೆ, ಇಲ್ಲಿ ಬೈ ಇದೆ. ಓಕೆ, ಡಿಫರೆಂಟ್ ಸ್ಪೆಲ್ಲಿಂಗ್ ಅಂಡ್ ಡಿಫರೆಂಟ್ ಮೀನಿಂಗ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಹೋಮೋಫೋನ್ಸ್. ಓಕೆ, ಸೊ ಇಲ್ಲಿ ಈ ತರದ ಒಂದಷ್ಟು ವರ್ಡ್ಸ್ಗಳು ನಿಮ್ಗೆ ಇಂಗ್ಲಿಷ್ SSLC ಎಕ್ಸಾಮ್ ನಲ್ಲಿ ತುಂಬಾನೇ ಬರ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್. ತುಂಬಾನೇ ಅಂತಂದ್ರೆ ಒಂದು ಕ್ವಶನ್ ಕನ್ಫರ್ಮ್, ತುಂಬಾ ರಿಪಿಟೇಷನ್ಸ್ ಆಗಿದೆ. ಸೊ ಹಾಗಾಗಿ ಒಂದು ಕ್ವಶನ್ ಕನ್ಫರ್ಮ್ ಇರುತ್ತೆ. ಸೊ ಇಲ್ಲಿ ಬೈ ಅಂದ್ರೆ ಏನು? ಬೈ ಅಂದ್ರೆ ಪರ್ಚೇಸ್ ಮಾಡುವಂಥದ್ದು, ಪರ್ಚೇಸ್. ಸೊ another one by, this is a preposition. Okay, so here in this sentence Kusuma wanted to buy a set of pens. So ಒಂದು ಜೊತೆ ಪೆನ್ ಅವಳು ಪರ್ಚೇಸ್ ಮಾಡಬೇಕು ಅಂತ ಇದೆ. ಸೊ ಬೈ, ಪರ್ಚೇಸ್ ಅಂದ್ರೆ ಹಾಗಾದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ? ಬೈ ಆಗುತ್ತೆ. ಸೊ ಬೈ ಇದಾಗಲ್ಲ. ಅರ್ಥ ಆಗ್ತಿದ್ಯಾ? ಯಾಕಾಗಲ್ಲ ಅಂತಂದ್ರೆ ಇದು ಪ್ರಿಪೋಸಿಷನ್ಸ್, ಇದು ಕನೆಕ್ಟಿಂಗ್ ವರ್ಡ್, ಇದು ಕನೆಕ್ಟಿಂಗ್ ವರ್ಡ್ ಆಯ್ತಾ, ಅಥವಾ ಲಿಂಕಿಂಗ್ ವರ್ಡ್ ಅಂತ ನಾವು ಕರಿತೀವಿ. ಲಿಂಕಿಂಗ್ ವರ್ಡ್ ಕನೆಕ್ಷನ್ ಅಂತ ಬರ್ತದೆ. ಸೊ ಇಟ್ ಕನೆಕ್ಟ್ಸ್ ದ ಟೂ ವರ್ಡ್ಸ್. ಪ್ರಿಪೋಸಿಷನ್ ಇಸ್ ಕನೆಕ್ಟ್ಸ್ ಟೂ ವರ್ಡ್ಸ್. ಓಕೆ, ಅದು ಪ್ರಿಪೋಸಿಷನ್ ಟಾಪಿಕ್ ಬಂದಾಗ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಿಯರ್ ನಾವೀಗ ಬೈ ಅನ್ನೋದು ನಾವು ಆಕ್ಚುಲಿ ದಿಸ್ ಇಸ್ ಆಕ್ಷನ್ ವರ್ಡ್, ನಿಮ್ಗೆ ಗೊತ್ತಿರ್ಬೇಕಲ್ವಾ? ಆಕ್ಷನ್ ವರ್ಡ್ ಇದು ಇಂಪಾರ್ಟೆಂಟ್. ಯಾಕೆಂದ್ರೆ ನಾನು ಈಗ 1 ಗ್ರಾಮರ್ ಅಲ್ಲಿ 2-3 ಗ್ರಾಮರ್ನ ಕವರ್ ಮಾಡ್ತೀನಿ. ದಟ್ ಇಸ್ ಇಂಪಾರ್ಟೆಂಟ್. ಅದೇ ನಮ್ಮ ವಿಶೇಷತೆ. ಓಕೆ, ಒಂದನ್ನೇ ಇಟ್ಕೊಂಡು ನಾವು ಹೋಗ್ಲಿಕ್ಕಾಗಲ್ಲ. ಸಾರಿ, ಆಕ್ಷನ್ ವರ್ಡ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಆಕ್ಷನ್ ವರ್ಡ್ ಮೀನ್ಸ್ ವರ್ಬ್ ಅಂತ. ಕೆಲವರಿಗೆ ಆಕ್ಷನ್ ವರ್ಡ್ ಅಂತ ಗೊತ್ತಿರಲ್ಲ, ವರ್ಬ್ ಅಂದ್ರೆ ಗೊತ್ತಿರ್ತದೆ. ಓಕೆ, ಸೊ ಇಲ್ಲಿ ಬೈ V1 ಅಂತ ಕರಿತೀವಿ. ಸೊ ಅದಕ್ಕೆ V2 ಬಾಟ್. ಓಕೆ, ನೆಕ್ಸ್ಟ್ V3 ಅದು ಬಾಟೆ ಆಗಿರುತ್ತೆ. ಓಕೆ, ಇದು ನೀವು ಕೂಡ ತಿಳ್ಕೊಬೇಕಾಗುತ್ತೆ. ಬೈ, ಬಾಟ್. ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್. ಓಕೆ, ಇದು ನಿಮ್ಗೆ ಯೂಸ್ ಆಗುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಕೆಲವೊಂದು ರಿಪೋರ್ಟರ್ ಸ್ಪೀಚ್ ಮತ್ತೆ ಆಕ್ಟಿವ್ ಪ್ರೆಸಿಯಸ್ ಕ್ವಶನ್ಸ್ ಆನ್ಸರ್ ಮಾಡುವಾಗ V1, V2, V3 ನಿಮ್ಗೆ ವೆರಿ ಇಂಪಾರ್ಟೆಂಟ್. ಸೊ ಅದು ಕೂಡ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಓಕೆ, ಸೊ ಹೋಮೋಫೋನ್ಸ್ ಅರ್ಥ ಆಯ್ತು ಅನ್ಕೋತೀನಿ. ಬೈ ಮತ್ತೆ
ಬೈ. ಅದೇ ತರ ತುಂಬಾನೇ ವರ್ಡ್ಸ್ಗಳು ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ನೋಡಿ ಸ್ಟೋರಿ ಅಂಡ್ ಸ್ಟೋರಿ ನೋಡಿ ಎರಡು ಸೇಮ್ ಸೌಂಡ್ ಇದೆ. ಸ್ಟೋರಿ ಸ್ಟೋರಿ ಇದೊಂದು ಕತೆ. ಎಸ್, ಕತೆ ಕತೆ ಹೇಳ್ತಿದಿಲ್ಲ. ಓಕೆ, ಸೊ ಇದು ಫ್ಲೋರ್ ಅಂತ ಕರಿತೀವಿ. ಮಹಡಿ, ಸ್ಟೋರ್, ಸಾರಿ, ಸ್ಟೋರಿ ಅಂದ್ರೆ ಮಹಡಿ ಅಥವಾ ಫ್ಲೋರ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಸಿ ಸಿ ನೋಡಿ, ಇದು ಅಷ್ಟೇ. ಇದು ಸಮುದ್ರ, ಇದು ನೋಡು ಅಂತ ಆಗುತ್ತೆ. ಸೊ ಈ ತರ ಹೋಮೋಫೋನ್ಸ್ಗಳು ನಿಮ್ಗೆ ಟೆಕ್ಸ್ಟ್ ಬುಕ್ ನ ಓದ್ತಾ ಇರ್ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಂಡು ಹೋದ್ರೆ ಬೆಟರ್. ಓಕೆ, ಹಾಗಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, shall we go for next question? Okay, one more homophones. Okay, so here he paid the dash ಅಂತ ಇದೆ. ಆಗಿದೆ, ಕಷ್ಟನೇ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಅಲ್ವಾ. he paid the dash fare. ಯಾವ ಫೇರ್? ಸೊ ಇಲ್ಲಿ ಒಂದು ಫೇರ್ ಏನು, ಮೀನಿಂಗ್ ಏನು ನೋಡಿ, ಗೆಸ್ ಮಾಡಿ. ಫೇರ್ ಕೇಳಿದಿರಾ ಎಲ್ಲಾದ್ರೂ ನೀವು ಈ ಫೇರ್ ಅಂತ? ಕೇಳಿದ್ರೆ ಈಗ ನೋಡಿ, ನೀವು ಪ್ರತಿದಿನ ಎದ್ದು ಮುಖ ತೊಳೆದು ಕನ್ನಡಿ ಮುಂದೆ ನಿಂತು ಫೇರ್ ಹತ್ರ ಫೇರ್ ಆಗ್ಬೇಕು ಅಂತ ಇಷ್ಟಪಡ್ತೀರಾ. ಫೇರ್ ಆಗ್ಬೇಕು ಅಂತ ಇಷ್ಟಪಡ್ಬೇಕು ಅಂದ್ರೆ ಫೇರ್ ಅಂಡ್ ಲವ್ಲಿ ಹಾಕ್ತೀರಾ ಅಷ್ಟೇ ಅಲ್ವಾ. ಸೊ ಅಂದ್ರೆ ಇಲ್ಲಿ ಫೇರ್ ಅಂತಂದ್ರೆ ಗೊತ್ತಲ್ಲ, ಸೊ ಒಂದು ಗ್ಲೋನೆಸ್ ಅಂತ ಹೇಳ್ತೀವಿ ನಾವು. ಈಗ ನಿಮ್ಗೆ ಅದು ಫೇರ್ ಅಂಡ್ ಲವ್ಲಿ ಆಗಿಲ್ಲ, ಗ್ಲೋ ಅಂಡ್ ಲವ್ಲಿ ಆಗ್ಬಿಟ್ಟಿದೆ. ಓಕೆ, ಸೊ ಹಾಗಾಗಿ ಗ್ಲೋ ಅಂತ. ಓಕೆ, ಹಿ ಪೇಡ್ ದ ಫೇರ್, ಹಿ ಪೇಡ್ ದ ಗ್ಲೋ ಅಂತ ಆಗ್ಬಿಡುತ್ತಾ? ಆಗುತ್ತಾ? ಇಲ್ಲ. ಹಾಗಾದ್ರೆ ಇಲ್ಲಿ ಈ ಫೇರ್ ರಾಂಗ್ ಅಂತ ಅನ್ಸುತ್ತೆ. ಎಸ್, ಹಾಗಾದ್ರೆ ಈ ಫೇರ್ ಮೀನಿಂಗ್ ಏನ್ ಸರ್? ಈ ನವಡೇಸ್ ಬಸ್ ಫೇರ್ ಟು ಮಚ್. ನವಡೇಸ್ ಬಸ್ ಫೇರ್ ಇಸ್ ಟು ಮಚ್ ಅಂತ ಕರಿತೀವಿ, ಅಥವಾ ಇಟ್ಸ್ ಹೈಕಿಂಗ್. ಓಕೆ, ಬಸ್ ಫೇರ್ ಈಸ್ ಹೈಕಿಂಗ್ ಅಂತ ಕರಿತೀವಿ. ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಲ್ವಾ ನವಡೇಸ್. ಓಕೆ, ನವಡೇಸ್ ಬಸ್ ಫೇರ್ ನೋಡಿ. ಹಾಗಾದ್ರೆ ಏನಂತ ಕರಿತೀವಿ? ವಾಟ್ ಇಸ್ ದ ಬಸ್ ಫೇರ್ ಫ್ರಮ್ ಹಿಯರ್ ಟು ದೇರ್? ಎಸ್, ಓಕೆ. ಸೊ ಇದನ್ನ ನಾವು ಚಾರ್ಜ್ ಅಂತ ಕರಿತೀವಿ. ಚಾರ್ಜು ಅಥವಾ ಅದು ಕಾಸ್ಟ್ ಅಂತ ಎಷ್ಟಾಗುತ್ತೆ ಚಾರ್ಜ್ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ ಹಾಗಾಗಿ he paid the fare. he paid the fare. ಓಕೆ, ಸೊ ಆನ್ಸರ್ ಇಸ್ ಫೇರ್. ಇನ್ನೊಂದೇನಿದೆ ಫೇರ್ ಅಂತಂದ್ರೆ ಜಾತ್ರೆ ಅಂತ ಆಗತ್ತೆ. ನೋಡಿ, ಈ ಮೂರು ಒಂದೇ ಕ್ವಶನ್ ಒಂದೇ ಸೆಂಟೆನ್ಸ್ ನಲ್ಲಿ ನಾವು ಸೆಂಟೆನ್ಸ್ ಮಾಡೋಣ. ಓಕೆನಾ? I purchased a Fair and Lovely and applied, then I went to okay, ABCD ಅಥವಾ ಜಾತ್ರೆ ಯಾವ್ದಾವೆ ABCD ಫೇರ್. ಎಸ್, ಅಥವಾ ಮೈಸೂರು ಫೇರ್, ಬ್ಯಾಂಗ್ಳೂರ್ ಫೇರ್, like that. I went to fair. Okay, fair. Okay, went to fair, paying bus fare because I didn't bring Aadhaar card.
I purchased a Fair and Lovely and applied. Then I went to fair, paying bus fare because I didn't bring Aadhaar card. Okay. Okay, it's okay, friends. So next question ಹೋಗೋಣ. So here, combine the word in a column B. Yes, really combine the word column A and its collocative word in a column B. Okay, collocative word ಅಂತಂದ್ರೆ ಏನಂದ್ರೆ ಮ್ಯಾಚಿಂಗ್ ವರ್ಡ್ ಅಂತಷ್ಟೇ, ಇನ್ನೇನಿಲ್ಲ. Okay, what is that? ಮ್ಯಾಚಿಂಗ್ ವರ್ಡ್. ಮ್ಯಾಚಿಂಗ್ ವರ್ಡ್ ಅದನ್ನು ಕರಿತೀವಿ. ಹೇಗೆ ಮ್ಯಾಚಿಂಗ್ ವರ್ಡ್ ಇಲ್ಲಿ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಪೋಸ್ಟ್, ಅದಕ್ಕೆ ಕಾಂಬಿನೇಷನ್ ವರ್ಡ್ ಯಾವುದು? ಮ್ಯಾನ್, ಪೋಸ್ಟ್ ಮ್ಯಾನ್. ಓಕೆ, ನೆಕ್ಸ್ಟ್ ಅದೇ ರೀತಿ ಬುಕ್, ವಾರ್. ಓಕೆ, ಈ ತರ ನಾವು ಒಂದಷ್ಟು ಕೊಲೊಕೇಟಿವ್ ವರ್ಡ್ಸ್ ನೋಡ್ತೀವಿ. ಆದ್ರೆ ನಾವಿಲ್ಲಿ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ವರ್ಡಿಂಗ್ಸ್ಗೆ ನಾವು ಕೊಲೊಕೇಟಿವ್ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ ಫ್ರೈಟ್ಫುಲ್ ಅಂತ ಇದೆ. ಫ್ರೈಟ್ಫುಲ್ ಹೀರೋ ಹೆಸರಲ್ಲಿ ಬರ್ತಕ್ಕಂಥದ್ದು. ಫ್ರೈಟ್ಫುಲ್ ಸ್ಟೋರಿನ, ಫ್ರೈಟ್ಫುಲ್ ವರ್ಕ್, ಫ್ರೈಟ್ಫುಲ್ ಪ್ರಪೋಸಿಷನ್. ಯಾವುದು? ಫ್ರೈಟ್ಫುಲ್ ಸ್ಟೋರಿನಾ? ನೋಡಿ, ಗೆಸ್ ಮಾಡಿ. ಓಕೆ, ನಾನು ಇಲ್ಲಿ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ಹೇಗೆ ಅಂತ, ಆಯ್ತಾ? ನಾನೀಗ ಆನ್ಸರ್ ಹೇಳ್ತೀನಿ, ಆನ್ಸರ್ ಹೇಳಲ್ಲ, ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಹುಡುಕಿ ಸ್ಟೂಡೆಂಟ್ಸ್. ಓಕೆ, ಸೊ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ನಾನು ಈ ಕ್ವಶನ್ಗೆ ನಾನು ಆನ್ಸರ್ ಹೇಳಲ್ಲ. ಓಕೆ, ಏಕೆಂದ್ರೆ ನೀವು ಟೆಕ್ಸ್ಟ್ ಬುಕ್ ಹೋದಾಗಲೇ ಗೊತ್ತಾಗ್ಬಿಡುತ್ತೆ. ಪಾಠ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ನೋಡಿ, ಪೋಸ್ಟ್ ಮ್ಯಾನ್, ಬುಕ್ ವಾರ್. ಓಕೆ, ಮತ್ತೆ ಇನ್ನೊಂದಷ್ಟು ಹೇಳ್ಕೊಡ್ತೀನಿ ನೋಡಿ. ಈಗ ನಾವು ಬೆಳಿಗ್ಗೆ ವಾಕ್ ಮಾಡ್ತೀವಿ, ಎಸ್ ಅಲ್ವಾ? ಆ ವಾಕ್ ಹೇಗಿರುತ್ತೆ? ಫಾಸ್ಟ್ ಹಾಕಿರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಕ್ವಶನ್ ಕೇಳ್ತಾರೆ, ಸೊ ವಾಕ್ ಅಂತ ಆಪ್ಷನ್ ಕೊಡ್ತಾರೆ, ಒಂದು ಲಾಕ್. ಓಕೆ, ಸೊ ಅವಾಗ ನಾವು ನೋಡಿ ಬ್ರಿಸ್ಕ್ ವಾಕ್ ಅಂತ ಕರಿತೀವಿ. ವಾಟ್ ಇಸ್ ದಟ್? ಬ್ರಿಸ್ಕ್ ವಾಕ್. ವಾಕ್ ಅಂತ ಕೊಟ್ಟು ಆಪ್ಷನ್ ಕೊಡ್ತಾರೆ ನಿಮಗೆ. ಬ್ರಿಸ್ಕ್, ಫಾಸ್ಟ್, ಸ್ಲೋ ಈ ತರ ಕೊಡ್ತಾರೆ. ಇದು ಫಾಸ್ಟ್ ಮೀನಿಂಗ್ ಆಗಿದ್ರು ಕೂಡ ನಾವು ಫಾಸ್ಟ್ ಹಾಕಲ್ಲ. ಓಕೆ, ಬ್ರಿಸ್ಕ್ ವಾಕ್ ಅಂತಾನೆ ನಾವು ಆನ್ಸರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟೈಮ್ ಟೇಬಲ್. ಓಕೆ, ಈ ತರ ಕೊಲೊಕೇಟಿವ್ ವರ್ಡ್ಸ್ ಗಳು ತುಂಬಾನೇ ಇದೆ. ನೆಕ್ಸ್ಟ್ ಫ್ರೀಡಮ್ ಫೈಟರ್, ಫ್ರೀಡಮ್ ಫೈಟರ್. ಓಕೆ, ಈ ತರದ ನಾವು ಕೊಲೊಕೇಟಿವ್ ವರ್ಡ್ಸ್ ನಾವು ಫೋಕಸ್ ಮಾಡ್ತೀವಿ. ನಾನು ಈಗಲೂ ಈ ಕ್ವಶನ್ಗೆ ಹೇಳಲ್ಲ. ಫ್ರೈಟ್ಫುಲ್ ಸ್ಟೋರಿನ, ಫ್ರೈಟ್ಫುಲ್ ವರ್ಕ. ಓಕೆ, ಸೊ ನಾನಿಲ್ಲಿ ಫ್ರೈಟ್ಫುಲ್ ನೋಡಿ ಒಂದು. ಓಕೆ, ನಾನು ರಿವ್ಯೂ ಮಾಡ್ತೀನಿ. ಈ ಎರಡು ಆಪ್ಷನ್ ಅಲ್ಲಿ ಆನ್ಸರ್ ಮಾಡಿ. ಈಗ ಮತ್ತೆ ಕೇಳಬಾರ್ದು. ಓಕೆನಾ? ಸೊ ಫ್ರೈಟ್ಫುಲ್ ವರ್ಕ್ ರಿವ್ಯೂ ಮಾಡಿದ್ವಿ, ಸ್ಟೋರಿನ ಪ್ರಪೋಸಿಷನ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ರಿಪೀಟೆಡಾ? ಟೈಮ್ ಟೇಬಲ್ ಆಗ್ಲೇ ಡಿಸ್ಕಸ್ ಮಾಡ್ಬಿಟ್ವಿ. ಎಸ್, ಟೈಮ್ ಟೇಬಲ್. ಓಕೆ, ಟೈಮ್ ಟೇಬಲ್. ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಅಂತ ಅಲ್ಲೇ ಆಪ್ಷನ್ ಇದೆ. ಎಸ್, ಫ್ಲೋರ್ ಮ್ಯಾಟ್. ಎಸ್, ಫ್ಲೋರ್ ಮ್ಯಾಟ್ ಆಗಲ್ವಾ? ಫ್ಲೋರ್ ಮ್ಯಾಟ್ ಆಗುತ್ತೆ. ಸೊ ಅದೇ ರೀತಿ ಒಂದ್ ಮೂರು ನಾವು ಬಂದಾಗ ಒಂದಷ್ಟು ಫ್ರೀಡಮ್ ಫೈಟರ್ ಆಯ್ತು. ಓಕೆ, ಟೀಮ್ ಇಂಡಿಯಾ ಅಂತ ಆಗುತ್ತೆ. ನೆಕ್ಸ್ಟ್ ಇದೇ ತರ ಒಂದಷ್ಟು ಮೂರು ಎಕ್ಸಾಂಪಲ್ಸ್ ನಾವು ಕೊಡ್ಬೋದು. ಓಕೆ, ಸೊ ಈಗ ನಿಮ್ಗೆ ಕೊಲೊಕೇಟಿವ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಜಸ್ಟ್ ಫ್ರೆಂಡ್ಸ್ ಏನು ಅಂತಂದ್ರೆ ನಿಮ್ಗೆ ಇಲ್ಲಿ ಮ್ಯಾಚಿಂಗ್ ಮಾಡೋದಷ್ಟೇ. ಏನ್ ಮಾಡೋದು? ಮ್ಯಾಚಿಂಗ್ ಮಾಡ್ತೀವಿ. ಸೊ ಕೆಲವೊಂದು ಆಪ್ಷನ್ಸ್ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಟೈಮ್ ಇದೆ ಅಲ್ವಾ, ಅದಕ್ಕೆ ನಾವು ಮ್ಯಾಚ್ ಮಾಡಬೇಕು. ಸೊ ಹೇಗೆ ಸರ್? ನಿಮ್ಗೆ ಗೊತ್ತೇ ಇಲ್ಲ ಸರ್, ತುಂಬಾ ನನ್ಗೆ ಕಷ್ಟ ಆಗ್ತಿದೆ ಅಂತಂದ್ರೆ ಜಸ್ಟ್ ಇದನ್ನ ಏನ್ ಮಾಡಿ, ಟೈಮ್ ಟೇಬಲ್ ಮ್ಯಾಚ್ ಆಗುತ್ತಾ ನೋಡಿ. ನೆಕ್ಸ್ಟ್ ಟೈಮ್ ಚೇರ್, ಟೈಮ್ ಚೇರ್ಗೂ ಮ್ಯಾಚ್ ಆಗುತ್ತಾ? ಆಗಲ್ಲ. ನೆಕ್ಸ್ಟ್ ಟೈಮ್ ಗ್ಲೂಮ್ಲಿ, ರಿಪಿಟೇಷನ್ ಮಾಡಿ. ನೆಕ್ಸ್ಟ್ ಟೈಮ್ ಫ್ಲೋರ್ ಆಗತ್ತಾ? ಆಗಲ್ಲ. ಸೊ ಈ ತರ ನೀವು ಜಸ್ಟ್ ರೀಡ್ ಮಾಡ್ತಾ ನೀವು ಅದನ್ನ ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ನೀವು ಮಾಡ್ಕೊಂಡ್ರೆ ಒಂದಷ್ಟು ಈಸಿ ಆಗುತ್ತೆ. ಸೊ ನಾನು ಬುಕ್ ವಾರ್ಮ್ ಅಂತ ಹೇಳಿದೆ ಅಲ್ವಾ? ಬುಕ್ ವಾರ್.
ಬುಕ್ ವಾರ್ಮ್ ಅಂತಂದ್ರೆ ಸೊ ಬುಕ್ ಬೇರೆ ವಾರ್ಮೇ ಬೇರೆ. ಸೊ ಅದನ್ನ ಪುಸ್ತಕದ ಹುಳ ಆಗಿದೆಯಾ ಅನ್ನೋ ತರ ನಾವು ಮಾತಾಡುವಾಗ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಈ ರೀತಿಯಾಗಿ ನಾವು ಕೊಲೊಕೇಟಿವ್ ವರ್ಡ್ಸ್ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂತೀವಿ. ಓಕೆನಾ? ಸೊ ಪೋಸ್ಟ್ ಮ್ಯಾನ್ ಆಯ್ತು, ಟೈಮ್ ಟೇಬಲ್ ಆಯ್ತು, ಬುಕ್ ವಾರ್ಮ್. ಸೊ ಈ ತರದ ಒಂದಷ್ಟು ತುಂಬಾನೇ ಇದಾವೆ. ಪಾಠ ಲೆಸನ್ ಆಗುವಾಗ ಅಥವಾ ಓದುವ ಸ್ಟಡಿ ಮಾಡುವಾಗ ನೀವೊಂದಷ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರೆ ನಿಮಗೆ ಕೊಲೊಕೇಟಿವ್ ತುಂಬಾ ಈಸಿ. ಅಲ್ಲೇ ಆಪ್ಷನ್ ಇರುತ್ತೆ, ಅಲ್ಲೇ ಆನ್ಸರ್ ಎಲ್ಲ ಸಿಗುತ್ತೆ. ಸೊ 4ರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಓಕೆ ಫ್ರೆಂಡ್ಸ್, ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಗಿವ್ ಒನ್ ವರ್ಡ್ ದ ಫಾಲೋಯಿಂಗ್ ಫಾರ್ ದ ಫಾಲೋಯಿಂಗ್ ಅಂತ ಇದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜಸ್ಟ್ ಈ ಕ್ವಶನ್ಗಳು ಎಲ್ಲಿ ಬರ್ತಾವ ಗೊತ್ತಾ? ಗ್ಲಾಸರಿನ ಟಾಪಿಕ್ನ ಓದ್ಕೊಬಿಟ್ರೆ ಈಸಿ ಆಗ್ಬಿಡುತ್ತೆ. ಗ್ಲಾಸರಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಎರಡೂ ಕ್ವಶನ್ಗೆ ನೀವು ಆನ್ಸರ್ ಮಾಡಿ. ಏನಿದೆ? ಎ ಸ್ಮಾಲ್ ಕ್ರಿಯೇಚರ್ಸ್ ಆಫ್ ಸ್ಪೈಡರ್ ಫ್ಯಾಮಿಲಿ ವಿತ್ ಎ ಪಾಯ್ಸನಸ್ ಸ್ಟಿಂಗ್. ಓಕೆ, ಎ ಫ್ರೈಟ್ನಿಂಗ್ ಡ್ರೀಮ್. ಎರಡೂ ಕ್ವಶನ್ಗೆ ನನಗೆ ಕಮೆಂಟ್ ಮಾಡಿ. ಟೆಕ್ಸ್ಟ್ ಬುಕ್ ನ ಓದಿ ಕಮೆಂಟ್ ಮಾಡಿ. ವಿಡಿಯೋ ಪಾಸ್ ಮಾಡಿ ಟೆಕ್ಸ್ಟ್ ಬುಕ್ ನ ಓದಿ ಕಮೆಂಟ್ ಮಾಡಿ. ಓಕೆ, ಕ್ವಶನ್ ನಂಬರ್ 1 ಆನ್ಸರ್ ಏನು, ಕ್ವಶನ್ ನಂಬರ್ 2 ಏನೋ ಆನ್ಸರ್ ಅಂತ. ಅರ್ಥ ಆಗ್ತಿದ್ಯಾ? ಸೊ ಕಮೆಂಟ್ ಮಾಡಿದ್ರೆ ನನಗೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ರೆ ಅಂತ. ಯಾಕೆ ನನಗೆ ಬೇಕದು ಟೆಕ್ಸ್ಟ್ ಬುಕ್ ಬೇಕು. ಸ್ಟೂಡೆಂಟ್ಸ್, ಏನು ಅಂದ್ರೆ ನೀವು ಈ ವಿಡಿಯೋ ವಾಚ್ ಮಾಡ್ಬಿಟ್ಟು ಒಂದ್ಸಲ ಸುಮ್ಮನೆ ಹೇಗೋ ಟೈಮ್ ಪಾಸ್ ಮಾಡಿದ್ರೆ ಆಗಲ್ಲ. ನೀವು ಕಲಿಬೇಕು ಅಂತ ಆಸಕ್ತಿ ಇದ್ದು, ನೀವು ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ನೀವು ಆನ್ಸರ್ ಹುಡುಕಿ ನನಗೆ ಕಮೆಂಟ್ ಮಾಡ್ತೀರಾ. ದಟ್ಸ್ ಇಂಪಾರ್ಟೆಂಟ್. ಆಯ್ತಾ? ನಿಮ್ಮಲ್ಲಿ ಎಷ್ಟು ಆಸಕ್ತಿ ಇದೆ ಅನ್ನೋದು ನಮ್ಗೆ ಬೇಕಾಗುತ್ತೆ. ಸುಮ್ಮನೆ ನಾನು ಪಾಠ ಕ್ಲಾಸ್ ಮಾಡುವಂಥದ್ದು, ನೀವು ಅದನ್ನ ಸುಮ್ಮನೆ ವಿಡಿಯೋ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಪಾಸ್ ಮಾಡೋದು ಪ್ರಯೋಜನ ಇಲ್ಲ. ಆಯ್ತಾ? ಆಸಕ್ತಿ ಇರಬೇಕು, ನಿಮ್ಮಲ್ಲಿ ಒಂದು ಡೆಡಿಕೇಶನ್ ಇರಬೇಕು. ಆ ಡೆಡಿಕೇಶನ್ ಇದ್ದಾಗ ನೀವು ಖಂಡಿತವಾಗ್ಲೂ ನೀವು ಏನ್ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದನ್ನ ನೀವು ರೀಚ್ ಆಗ್ತೀರಾ. ಓಕೆ, ನಾನೀಗ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಕ್ವಶನ್ ನಿಮ್ಗೆ ಈಸಿನೇ, ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ, ನೇರವಾಗಿ ಡೈರೆಕ್ಟ್ ಕ್ವಶನ್ ಇದೆ. ನೀವು ಗ್ಲಾಸರಿಗೆ ಹೋದ್ರೆ ಸಿಗುತ್ತೆ. ಓಕೆ, ನಾನು ಇಲ್ಲಿ ಹೇಳ್ಕೊಡೋದೇನು ಅಂತಂದ್ರೆ, ಈಗ ನಿಮ್ಗೆ ಈಗ ಫಸ್ಟ್ ಲೆಸನ್ ಅಲ್ಲಿ ಏನಿದೆ? ಓಕೆ, ಆಯ್ತು. ಈಗ ಫ್ರೈಟ್ನಿಂಗ್ ಡ್ರೀಮ್ ಅಂತ ಇದೆ. ಓಕೆ, ನಾನು ಒಂದಕ್ಕೆ ಹೇಳ್ಕೊಡ್ತೀನಿ. ವಾಟ್ ಇಸ್ ದಟ್? ಫ್ರೈಟನಿಂಗ್ ಡ್ರೀಮ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿದೆ ಗೊತ್ತಾ? ಇದು ಟೆಕ್ಸ್ಟ್ ಬುಕ್ ಅಲ್ಲಿ ನೈಟ್ ಮೇರ್ ಅಂತ ಕೊಟ್ಬಿಟ್ಟು ಈ ತರ ಮೀನಿಂಗ್ ಕೊಟ್ಟಿದ್ದಾರೆ. ಎಸ್, ನೈಟ್ ಮೇರ್ ಅಂದ್ರೆ ಎ ಫ್ರೈಟನಿಂಗ್ ಡ್ರೀಮ್ ಅಂತ. ಓಕೆ, ಸೊ ನೀವಿಲ್ಲಿ ಓದ್ಬೇಕಾಗಿದ್ದು ಯಾವ ತರದ ಪ್ರಶ್ನೆಗಳು ಅಂದ್ರೆ, ಅದೇ ತರಹ ನಿಮ್ಮಲ್ಲಿ ಒಂದಷ್ಟು ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್, ಈಗೇನೋ ಪ್ರಿವೆಂಟ್ ಅಂತ ಒಂದು ಮೀನಿಂಗ್ ಇರಬಹುದು, ಅದಕ್ಕೆ ಸ್ಟಾಪ್ ಅಂತ ಮೀನಿಂಗ್ ಕೊಡ್ತಾನೆ, ವರ್ಡ್ಗೆ ಮೀನಿಂಗ್ ಕೊಡ್ತಾನೆ. ಈ ತರದ ಮೀನಿಂಗ್ಗಳು ಬೇಡ, ಓದ್ಲೇಬೇಡಿ. ಅರ್ಥ ಆಗ್ತಿದ್ಯಾ? ಅಲ್ಲಿ ಸ್ವಲ್ಪ ಲೆಂತಿ ಆಗಿರುತ್ತೆ, ಅದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಮ್ಯಾಚ್ ಆಗುತ್ತಾ? ಆಯ್ತಾ? ಅಂದ್ರೆ ಫ್ರೈಟ್ಫುಲ್ ಡ್ರೀಮ್ ಅನ್ನ ಏನಂತ ಕರಿತೀವಿ ಅಂದ್ರೆ, ನಿಮ್ಗೆ ನಾವು ಕ್ವಶನ್ ಕೊಡುವಂಥದ್ದು ಇದನ್ನ ಕೊಡ್ತೀವಿ. ನಿಮ್ಮ ಗ್ಲಾಸರಿಯಲ್ಲಿ ಏನು ಕ್ವಶನ್ ಇದೆ ಅದನ್ನ ಆನ್ಸರ್ ಆಗತ್ತೆ, ಆನ್ಸರ್ ಆಗಿ ಬರೀಬೇಕು. ನಿಮ್ಮ ಗ್ಲಾಸರಿ ಕ್ವಶನ್ ಅಲ್ಲಿ ಏನ್ ಆನ್ಸರ್ ಇದೆ ಅದನ್ನ ನಾವು ಕ್ವಶನ್ ಆಗಿ ಕೊಡ್ತೀವಿ ಅಷ್ಟೇ. ನೋಡಿ ಇಲ್ಲಿ, ಫ್ರೈಟ್ನಿಂಗ್ ಡ್ರೀಮ್ ಈಸ್ ಡ್ಯಾಶ್ ನೈಟ್ ಮೇರ್. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಅಲ್ಲಿ ಕ್ವಶನ್ ವಿತ್ ಆನ್ಸರ್ ಏನಿದೆ ಅದನ್ನ ನೀವು ಆನ್ಸರ್ ನೋಡ್ಕೊಳ್ಳಿ, ಕ್ವಶನ್ ಕಲ್ತ್ಕೋಬೇಕಾಗತ್ತೆ. ಆನ್ಸರ್ ಜಸ್ಟ್ ಹಂಗೆ ರೀಡ್ ಮಾಡಿ. ಫ್ರೈಟ್ನಿಂಗ್ ಡ್ರೀಮ್ ಅಂದ್ರೆ ನೈಟ್ ಮೇರ್. ಎಸ್, ಇಲ್ಲಿ ಆಪ್ಷನ್ ಇರಲ್ಲ ನಿಮ್ಗೆ. ಆಪ್ಷನ್ ಇದು ಕೊಲೊಕೇಟಿವ್ ವರ್ಡ್ಸ್ ತರ ನಿಮ್ಗೆ ಆಪ್ಷನ್ ಇದ್ಬಿಟ್ಟಿದ್ರೆ ನಾಲ್ಕು ಆಪ್ಷನ್ಸ್, ಯು ಕುಡ್ ಹ್ಯಾವ್ ಆನ್ಸರ್ಡ್ ಈಸಿಲಿ, ರೈಟ್? ಬಟ್ ಸೊ ಹಿಯರ್ ಇಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ರೈಟ್. ಓಕೆ, ಸೊ ಯು ಹ್ಯಾವ್ ಟು ಬ್ರಿಂಗ್ ಔಟ್ ಫ್ರಮ್ ಯುವರ್ ಬ್ರೈನ್. ಎಸ್, ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಕಲಿಲೇಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್, ರೈಟ್ ದ ನಂಬರ್ ಆಫ್ ಸಿಲಬಲ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್. ಓಕೆ, ಇಲ್ಲಿ ಸಿಲಬಲ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ದಟ್ಸ್ ಅ ಬ್ಯೂಟಿಫುಲ್ ಟಾಪಿಕ್. ಸಾರಿ, ಬ್ಯೂಟಿಫುಲ್ ಟಾಪಿಕ್ ಇದು. ಓಕೆ, ಸಿಲೆಬಲ್ಸ್ ಕಲಿಯಕ್ಕಿಂತ ಮುಂಚೆ ನಮ್ಗೆ ಓವಲ್ಸ್ ಗೊತ್ತಿರಬೇಕು.
ಓವಲ್ಸ್ ಯಾವುದೆಲ್ಲ ಇದೆ? ಎ, ಇ, ಐ, ಓ, ಯು. ಎ, ಐ, ಓ, ಯು ಇದು ಸಿಲಬಲ್ಸ್ ಅಲ್ವಾ? ಫ್ರೆಂಡ್ಸ್, ನನಗೊಂದು ಕಾಮೆಂಟ್ ಮಾಡ್ಬೋದಾ? ಈ ಇಷ್ಟು ಲೆಟರ್ಸ್ ಯೂಸ್ ಮಾಡದೇ ಯಾವ್ದಾದ್ರು ಒಂದು ವರ್ಡ್ನ ನೀವು ಕ್ರಿಯೇಟ್ ಮಾಡಿ ಕಳಿಸ್ಬೋದಾ ವಿತೌಟ್ ಓವಲ್? ವಿತೌಟ್ ಓವಲ್ ಎಸ್ ಅಥವಾ ಇದೆಯಾ ನೋಡಿ, ಕಮೆಂಟ್ ಮಾಡಿ ನನಗೆ. ಹುಡುಕಿ ಆನ್ಸರ್ ಮಾಡ್ತೀರಾ? ಓಕೆ, ಚಾಲೆಂಜ್ ಇದು. ನನ್ಗೆ ಗೊತ್ತಿಲ್ಲ, ನೋಡೋಣ ನೀವೆಷ್ಟು ಕ್ಲೆವರ್ ಇದ್ದೀರಾ ಅಂತ ಚೆಕ್ ಮಾಡ್ಬೇಕು ನಾನು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಮ್ಗೆ ಸಿಲಬಲ್ಸ್ ನ ಹೇಗೆ ಕಂಡುಹಿಡ್ತಕ್ಕಂಥದ್ದು? ಈಗ ನಾನಿಲ್ಲಿ ನೈಟ್ ಅನ್ನ ವರ್ಡ್ ಬರೆದೆ. ಎಸ್, ಈ ನೈಟ್ ಅನ್ನ ವರ್ಡ್ ಅಲ್ಲಿ ಎಷ್ಟು ಓವಲ್ ಇದೆ? ಐ ಒಂದಿದೆಯಾ? ಎಸ್, ನೈಟ್, ನೈಟ್ ಅಷ್ಟೇ. ಹೌ ಮೆನಿ ಸಿಲಬಲ್? ಒನ್ ಸಿಲಬಲ್. ಎಷ್ಟು ಓವಲ್ ಇದೆಯೋ ಅಷ್ಟು ಸಿಲಬಲ್ ಇದೆ. ನೆಕ್ಸ್ಟ್ ಆಂಡ್ ಇದೆ. ಇಲ್ಲಿ ಎಷ್ಟು ಓವಲ್ ಇದೆ? ಎ ಒಂದಿದೆ ಸರ್, ಕ್ಲಿಯರ್. ಎಸ್, ನೆಕ್ಸ್ಟ್ ವಾಕಿಂಗ್, ಇದ್ರಲ್ಲಿ ಎಷ್ಟಿದೆ? ಒಂದಿದೆ, ಎರಡಿದೆ. ವಾಕ್, ಇಂಗ್. ಎಸ್, ಟು ಸಿಲಬಲ್, ಎಷ್ಟೇ. ನೆಕ್ಸ್ಟ್ ಹಾರರ್, ಇಲ್ಲಿ ಎಷ್ಟಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ, ಸೇಮ್ ರಿಪೀಟ್ ಆಗಿದೆ. ಟು ಹಾರ್, ಎಸ್, ಸಿಲಬಲ್ಸ್ ಇಷ್ಟೇ. ಓಕೆ, ಸೊ ಹಾಗಂತ ಸರ್ ಈಗ ಸ್ಕೂಲ್ ಅಂತ ಇದೆ, ಇಲ್ಲಿ ಎಷ್ಟಿದೆ? ಒಂದು, ಎರಡು. ಆದ್ರೆ ಇಲ್ಲಿ ಸೌಂಡ್ ಏನಿದೆ? ಒಂದೇ ಸೌಂಡ್ ಇದೆ ಅಲ್ವಾ? ನೋಡಿ, ಸ್ಕೂಲ್ ಸೌಂಡ್ ಒಂದಿದೆ. ನೋಡಿ ಇಲ್ಲೇನಿದೆ? ಹಾರಲ್ಲಿ ಆರ್, ಆರ್ ಸಪ್ರೇಟ್ ಬೇರೆ ಬೇರೆ ಕಡೆ ಇದೆ, ಬೇರೆ ಬೇರೆ ಸೌಂಡ್ ಇದೆ. ಹಾಗಾಗಿ ನಾವು ಓವಲ್ ಇದ್ದ ತಕ್ಷಣ ನಾವು ಅಷ್ಟು ಓವಲ್ ಅಂತ, ಅಷ್ಟು ಸಿಲೆಬಲ್ಸ್ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಸೌಂಡ್ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಒಂದಿದೆ. ನೆಕ್ಸ್ಟ್ ರಿಟರ್ನಿಂಗ್. ಓಕೆ, ರಿಟರ್ನಿಂಗ್ ಅಲ್ಲಿ ಎಷ್ಟಿದೆ? ಇ, ಯು, ಐ. ನೋಡಿ, ರಿಟರ್ನಿಂಗ್, ಎಸ್, 3 ಇದೆ. ನೆಕ್ಸ್ಟ್ ಅದೇ ರೀತಿ ಸೇಫರ್, ಸೇಫ್, 2 ಇದೆ. ನೆಕ್ಸ್ಟ್ ಡೆಸ್ಪರೇಟ್ಲಿ, ನೋಡಿ, ಡೆಸ್ಪರೇಟ್ಲಿ, ಡೆಸ್ಪರೇಟ್. ನೋಡಿ ಎಷ್ಟಿದೆ? 1, 2, 3, 4, 5 ಇದೆ. ಆದ್ರೆ 5 ಓವಲ್ಸ್ ಇಲ್ಲ ಅಲ್ಲಿ. ನೋಡಿ, ಅಲ್ಲಿ ಡೆಸ್ ಒಂದಾಯ್ತಲ್ಲ, ಪರ್ ಎರಡಾಯ್ತಲ್ಲ, 8 ಎರಡು ಒಂದೇ ಆಗುತ್ತೆ. ಅಲ್ಲಿ ಈ ಸೈಲೆಂಟ್ ಇದೆ, ಡೆಸ್ಪರೇಟ್. ಎಸ್, ಈ ಸೈಲೆಂಟ್ ಆಗ್ತದೆ, ಈ ಸೌಂಡ್ ಇಲ್ಲ ಅಲ್ಲಿ. ಸೊ 3 ಆಯ್ತು. ನೆಕ್ಸ್ಟ್ ಮತ್ತೆ 4 ಸಿಲಬಲ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಸ್ಪೀಕ್. ಸ್ಪೀಕ್ ಇಲ್ಲೂ ಅಷ್ಟೇ ನೋಡಿ, ಎಸ್, ಪಿ, ಇ, ಎ, ಕೆ. ಸ್ಪೀಕ್ ಇಲ್ಲಿ 2 ಓವಲ್ ಇದೆ. ಓಕೆ, ಆದ್ರೆ ಸೌಂಡ್ ಒಂದೇ ಇದೆ. ನೋಡಿ, ಸ್ಪೀಕ್, ಸ್ಪಿಯೇಕ್ ಅಂತಿದ್ಯಾ? ಇಲ್ಲ, ಸ್ಪೀಕ್ ಅಷ್ಟೇ, ಸ್ಪಿಯೇಕ್ ಅಂತಿಲ್ಲ ಅಲ್ಲಿ ಅಲ್ವಾ? ಸೊ ಸ್ಪೀಕ್ ಅಂತ, ದಟ್ಸ್ ಇಟ್. ಎಸ್, ಓಕೆ, ಸೊ ಹಾಗಾಗಿ ನಾವು ಸಿಂಗಲ್ ಸಿಲಬಲ್ ಅಂತ ಕರಿತೀವಿ. ಓಕೆ, ಸೊ ನಾನು ಇವತ್ತು ಈ ಸಿಲಬಲ್ ಹೇಳ್ಕೊಡ್ತಕ್ಕಂಥದ್ದು ನಿಮ್ಗೆ ಕ್ವಶನ್ ಹೆಂಗ್ ಬರುತ್ತೆ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ಈಗ 4 ಕೊಟ್ಟರಲ್ಲ, ಇದು ನೋಡಿ ಇಲ್ಲಿದೆಯಲ್ಲ, ನೈಟ್ ಅಂಡ್ ವಾಕ್ ಹಾರರ್. ಓಕೆ, ನೈಟ್ ಒಂದೇ, ಅಂಡ್ ವಾಕಿಂಗ್ ಇವೆರಡು ಏನು 2 ಸಿಲಬಲ್ಸ್ ಇದೆ, ಇನ್ನೆರಡು 1 ಸಿಲಬಲ್ ಇದೆ. ಓಕೆ, ಇದನ್ನ ಕೇಳ್ಬೋದು. ನಿಮ್ಗೆ ಏನಂತ ಕೇಳ್ತಾರೆ ಕ್ವಶನ್ ಗೊತ್ತಾ? ಅಂದ್ರೆ ನಾನು ಕೇಳ್ತಿರೋದು, ಬಟ್ ಕ್ವಶನ್ ಬರೋದು ಯಾವ ತರ ಅಂತಂದ್ರೆ, ಫೈಂಡ್ ಔಟ್ ದ ಮೋನೋಸಿಲಬಿಕ್ ವರ್ಡ್ ಅಂತ ಕೇಳ್ತಾರೆ. ಮೋನೋಸಿಲಬಿಕ್ ವರ್ಡ್. ಮೋನೋ ಅಂದ್ರೆ ದಟ್ ಇಸ್ ಇಂಪಾರ್ಟೆಂಟ್. ಮೋನೋ ಅಂದ್ರೆ ಒಂದು. ಅದೇ ತರಹ ಡೈಸಿಲಬಿಕ್ ಅಂತ ಕೇಳ್ತಾರೆ. ಓಕೆ, ಡೈಸಿಲಬಿಕ್. ಸೊ ಇವತ್ತು ತಿಳ್ಕೊಳ್ಳಿ. ಸೊ ಮೋನೋ
ಒಂದು. ಎಸ್ ಡೈ ಅಂದ್ರೆ ಡೈಸಿಲಬಿಕ್ ಅಂತ. ಓಕೆ, ಸೊ ಇವತ್ತಿನ ಟಾಪಿಕ್ ನಲ್ಲಿ ಇವೆರಡು ಕಲ್ತ್ಕೊಂಡಿರಿ. ಸೊ ನೆಕ್ಸ್ಟ್ ಟಾಪಿಕ್ ನಲ್ಲಿ ನಾವು 3, 4, 5 ಅದರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅರ್ಥ ಆಯ್ತು? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ರೈಟ್. ಸಿಲಬಲ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಓಕೆ, ಇನ್ನಷ್ಟು ಈ ತರದ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಒಳ್ಳೆ ಸ್ಕೋರ್ ಮಾಡಿ. ಸ್ಕೋರ್ ಇಂಪಾರ್ಟೆಂಟ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ ಫ್ರೆಂಡ್ಸ್. ಓಕೆ, ಯಾಕೆಂದ್ರೆ ನಾವಿಲ್ಲಿ ವಿ ಹ್ಯಾವ್ ಟು ಫೋಕಸ್ ಆನ್ ವಾಟ್ ಇಸ್ ದಟ್ ನಾಲೆಡ್ಜ್. ಓಕೆ, ನೀವು ನಾಲೆಡ್ಜ್ನ ಫಾಲೋ ಮಾಡಬೇಕಾಗತ್ತೆ. ನೋಡಿ, ಇಫ್ ಯು ಆರ್ 100% ನಾಲೆಡ್ಜ್, ನಿಮಗೆ ಮಾರ್ಕ್ಸ್ನ ನೀವೇ ಹಾಕೋಬಹುದು ಎಷ್ಟು ಬೇಕಂತ ನೀವು. ಸೊ ಅದಕ್ಕೆ ಹೇಳ್ತೀನಿ ನಾನು, ಯು ಫಾಲೋ ನಾಲೆಡ್ಜ್. ಫಾಲೋ ನಾಲೆಡ್ಜ್, ನಾಟ್ ಮಾರ್ಕ್ಸ್. ಎಸ್, ಫಾಲೋ ನಾಲೆಡ್ಜ್, ನಾಟ್ ಮಾರ್ಕ್ಸ್. ಓಕೆ, ಸೊ ಅದು ನನ್ನ ಒಂದು ಅನಿಸಿಕೆ. ಓಕೆ, ಸೊ ಮಾರ್ಕ್ಸ್ನ ಫಾಲೋ ಮಾಡಬೇಡಿ, ನಾಲೆಡ್ಜ್ನ ಫಾಲೋ ಮಾಡಿ. ಖಂಡಿತ ನಿಮ್ಗೆ ಎಷ್ಟು ಬೇಕಷ್ಟು ಮಾರ್ಕ್ಸ್ ಹಾಕೋಬಹುದು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. Watch this video, watch some more videos, and then subscribe and share. Okay, enjoy. Have a enjoy. Thank you.